ಹಾಗಾದ್ರೆ ಬನ್ನಿ ಈಗ ನಾವು ಬಾಯಿ ಕ್ಯಾನ್ಸರ್ ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಓರಲ್ ಕ್ಯಾನ್ಸರ್ ಇದು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಇದಕ್ಕೆ ಕಾರಣ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ತಂಬಾಕು, ಗುಟ್ಕಾ ಇದು ಪ್ರಮುಖ ಕಾರಣವಾಗಿದೆ. ಇದರ ಚಿಕಿತ್ಸೆ ಬಗ್ಗೆ ಈಗ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಚಿಕಿತ್ಸೆಗೆ ಹಲವು ಆಯ್ಕೆಗಳಿವೆ. ನಾನು ನಿಮಗೆ ಹೇಳಿದ ಹಾಗೆ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಇಮ್ಯುನೋಥೆರಪಿ ಮತ್ತು ಇವತ್ತಿನ ದಿನಗಳಲ್ಲಿ ನಾವು ಬಳಸುತ್ತಿರುವ ಅತ್ಯಾಧುನಿಕ ಚಿಕಿತ್ಸೆ ಅಂದ್ರೆ ಟಾರ್ಗೆಟೆಡ್ ಥೆರಪಿ. ನೋಡಿ, ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ತಿಳಿಯಬೇಕಾದ ವಿಷಯ ಏನೆಂದ್ರೆ, ಯಾರಿಗಾದರೂ ಬಾಯಿ ಕ್ಯಾನ್ಸರ್ ಇದ್ದರೆ ಸರ್ಜರಿಯೇ ಮೊದಲ ಆದ್ಯತೆಯ ಚಿಕಿತ್ಸೆಯಾಗಿದೆ. ಒಂದು ವೇಳೆ ಇದು ಬಾಯಿಯ ಮುಂಭಾಗದಲ್ಲಿದ್ರೆ ಮತ್ತು ಸರ್ಜರಿ ಮಾಡಿ ಅದನ್ನು ಪೂರ್ತಿಯಾಗಿ ತೆಗೆಯಲು ಸಾಧ್ಯವಾದರೆ ಇದಕ್ಕಿಂತ ಉತ್ತಮವಾದ ಚಿಕಿತ್ಸೆ ಬೇರೊಂದಿಲ್ಲ. ಕೀಮೋಥೆರಪಿಯೂ ಅಲ್ಲ, ರೇಡಿಯೇಷನ್ ಥೆರಪಿಯೂ ಅಲ್ಲ. ರೇಡಿಯೇಷನ್ ಮತ್ತು ಕೀಮೋ ನಮ್ಮ ಸರ್ಜರಿಗೆ ಸಹಾಯ ಮಾಡುತ್ತವೆ ಅಷ್ಟೇ, ಆದರೆ ಇದು ಅದಕ್ಕೆ ಪರ್ಯಾಯವಲ್ಲ. ಸರ್ಜರಿಯಲ್ಲಿ 3 ಭಾಗಗಳಿರುತ್ತವೆ. ಮೊದಲನೆಯದು ಬಾಯಿಯ ಕ್ಯಾನ್ಸರ್, ಅಂದ್ರೆ ಬಾಯಿಯಲ್ಲಿ ಎಲ್ಲಿ ಕ್ಯಾನ್ಸರ್ ಆಗಿದೆಯೋ ಆ ಭಾಗವನ್ನು ತೆಗೆಯುವುದು. ಎರಡನೆಯದು, ನಿಮ್ಮ ಡಾಕ್ಟರ್ ಯಾವಾಗಲೂ ಹೇಳ್ತಾರೆ ನಾವು ಲಿಂಫ್ ನೋಡ್ ಕ್ಲಿಯರ್ ಮಾಡಬೇಕಾಗುತ್ತೆ ಅಂತ. ಉದಾಹರಣೆಗೆ ಬಲಗಡೆ ಕ್ಯಾನ್ಸರ್ ಇದ್ರೆ ನಾವು ಬಲಗಡೆಯ ಲಿಂಫ್ ನೋಡ್ ಮಾಡಬೇಕಾಗುತ್ತೆ, ಎಡಗಡೆ ಇದ್ರೆ ಎಡಗಡೆಯದು ಮಾಡಬೇಕಾಗುತ್ತೆ. ಮತ್ತು ಮಧ್ಯದಲ್ಲಿದ್ರೆ ಅಂದ್ರೆ ನಾಲಿಗೆಯ ಮಧ್ಯದಲ್ಲಿ ಅಥವಾ ತುಟಿಯ ಮಧ್ಯದಲ್ಲಿ, ತುಟಿಗಳಲ್ಲಿದ್ದರೆ ಆ ಸಂದರ್ಭದಲ್ಲಿ ನಾವು 2 ಕಡೆಯ ಲಿಂಫ್ ನೋಡ್ ಕ್ಲಿಯರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಕ್ಯಾನ್ಸರ್ ಕಣಗಳು ಮೊದಲು ಬಾಯಿಯಿಂದ ಲಿಂಫ್ ನೋಡ್ಗೆ ಹೋಗುತ್ತವೆ. ಮೂರನೆಯದು, ಈ ಆಪರೇಷನ್ ಆದಾಗ ಆ ಭಾಗವನ್ನು ನಾವು ಮತ್ತೆ ನಿರ್ಮಿಸಬೇಕಾಗುತ್ತೆ. ಇದನ್ನು ನಾವು ರಿಕನ್ಸ್ಟ್ರಕ್ಷನ್ ಅಂತೀವಿ. ರಿಕನ್ಸ್ಟ್ರಕ್ಷನ್ ಅನ್ನೋದು ತನ್ನದೇ ಆದ ದೊಡ್ಡ ಸವಾಲಾಗಿದೆ ಮತ್ತು ಇದು ತುಂಬಾ ದೊಡ್ಡ ಚಿಕಿತ್ಸೆ, ಸಂಕೀರ್ಣವಾದ ಚಿಕಿತ್ಸೆ ಆಗಿದೆ. ಇದರಲ್ಲಿ ಆಂಕೋ ಸರ್ಜನ್ ಅಂದ್ರೆ ಕ್ಯಾನ್ಸರ್ ಸರ್ಜನ್ ಮತ್ತು ಪ್ಲಾಸ್ಟಿಕ್ ಸರ್ಜನ್ ಒಟ್ಟಾಗಿ ಕೆಲಸ ಮಾಡ್ತಾರೆ.